ಕೊಸೆಕ್ ಎ ಹೋಲ್ ಸ್ಕ್ವಯರ್. ಓಕೆನಾ, ಪ್ಲಸ್ ಇದೆ ಇಲ್ಲಿ. ನೆಕ್ಸ್ಟು ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡಬೇಕಂತೆ, 7 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂತ ಪ್ರೂವ್ ಮಾಡಬೇಕು. ಕಾಟ್ ಸ್ಕ್ವಯರ್ ಎ. ಈಗ ಎಲ್ ಎಚ್ ಎಸ್ ಅಲ್ಲಿ ಏನಿದೆ ಅದನ್ನು ತಗೊಂಡು ಸೈನ್ ಎ ಅಂತ ಹೇಳಿದ ತಕ್ಷಣ, ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವಯರ್ ಅಂತ ಹೇಳಿದ ತಕ್ಷಣ ನಮಗೆ ಯಾವ ಫಾರ್ಮುಲಾ ಯೋಚನೆ ಬರಬೇಕು, ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಯೋಚನೆ ಬರಬೇಕು. ಓಕೆನಾ, ಇಲ್ಲಿ ನಮಗೆ ಬರಬೇಕಾದ ಫಾರ್ಮುಲಾ ಯಾವುದು, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಯೋಚನೆ ಬರಬೇಕು. ಈಕ್ವಲ್ ಟು ಏನು, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಓಕೆ, ಇಲ್ಲಿನೂ ಹಾಗೆ ಇದೆ ನೋಡಿ, ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವಯರ್ ಅಂತ ಇದೆ. ಆಗ ನಾವು ಈ ರೀತಿ ಯೋಚನೆ ಇಟ್ಕೊಂಡಿರಬೇಕು. ಆಗ ನೆಕ್ಸ್ಟ್ ಏನು ಮಾಡ್ತೀನಿ, ಸೈನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಇಲ್ಲಿ ಸೈನ್ ಅಲ್ವಾ, ಎ ಇದ್ದ ಜಾಗದಲ್ಲಿ, ಆಗ ಎ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಎ ಸ್ಕ್ವಯರ್, ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಕೊಸೆಕ್ ಸ್ಕ್ವಯರ್ ಎ, ಕೊಸೆಕ್ ಸ್ಕ್ವಯರ್ ಎ ಪ್ಲಸ್ 2 ಇಂಟು ಸೈನ್ ಎ ಇಂಟು ಕೊಸೆಕ್ ಎ, 2 ಇಂಟು ಎ ಇಂಟು ಬಿ ಅಲ್ವಾ, ಕೊಸೆಕ್ ಎ. ಇಷ್ಟು ಗೊತ್ತಾಗ್ತಲ್ಲ. ನೆಕ್ಸ್ಟ್ ಪ್ಲಸ್, ಇದು ಸಹ ಯಾವ ಫಾರ್ಮುಲಾ ಯೋಚನೆ ಬರ್ತದೆ ನಿಮಗೆ, ಇದು ಸಹ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಲ್ಲೇ ಇದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ಇಲ್ಲಿ ಎ ಇದ್ದ ಜಾಗದಲ್ಲಿ ಏನು ಬರಬೇಕು ನಾನು, ಕಾಸ್ ಸ್ಕ್ವಯರ್ ಎ ಪ್ಲಸ್ ಬಿ ಇದ್ದ ಜಾಗದಲ್ಲಿ ಸೀಕೆಂಟ್ ಸ್ಕ್ವಯರ್ ಎ ಪ್ಲಸ್ 2 ಇಂಟು ಕಾಸ್ ಎ ಇಂಟು ಸೀಕೆಂಟ್ ಎ ಅಂತ ಬರೀತೀರ. ಇಷ್ಟು ಎಲ್ರಿಗೂ ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ ನೋಡಿ ಮಕ್ಕಳೇ, ಇಲ್ಲಿ ನಮಗೆ ಗೊತ್ತಿರೋದು ಸೈನ್ ಸ್ಕ್ವಯರ್ ಎ ಕಾಸ್ ಸ್ಕ್ವಯರ್ ಎ, ಪಕ್ಕ ಪಕ್ಕ ಬರ್ಕೊಳ್ಳೋಣ. ಇದು ನೋಡಿದ ತಕ್ಷಣ ನಮ್ಗೆ ಏನಂತ ಗೊತ್ತಿದೆ, ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಏನಂತ, 1 ಅಂತ ಗೊತ್ತು. ಇಟ್ಕೊಳ್ಳಿ, ಅದನ್ನು ಮನಸ್ಸಲ್ಲೇ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಇರೋದಿಲ್ಲಿ ಕೊಸೆಕ್ ಸ್ಕ್ವಯರ್ ಎ. ಈಗ ಕೊಸೆಕ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಏನಿದೆ, ಏನು ಗೊತ್ತಿದೆ ನಿಮಗೆ ಫಾರ್ಮುಲಾ, ನಿಮಗೆ ಫಾರ್ಮುಲಾ ಕೊಸೆಕ್ ಸ್ಕ್ವಯರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂತ ಒಂದು ಫಾರ್ಮುಲಾ ಇದೆ. ಕಾಟ್ ಸ್ಕ್ವಯರ್ ತೀಟಾ ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ತೀಟಾ ಅಂತ ಒಂದು ಫಾರ್ಮುಲಾ ಇದೆ, ಅದಾಯ್ತಲ್ವ. ಅಥವಾ ಇದನ್ನೇ ಈಚೆ ತಂದು ತೀಟಾ -1 ಈಕ್ವಲ್ ಟು ಕಾಟ್ ಸ್ಕ್ವಯರ್ ತೀಟಾ, ಈ ರೀತಿಯೂ ಆಚೆ ಈಚೆ ಚೇಂಜ್ ಮಾಡೋದು. ಇದನ್ನೇ ಇಲ್ಲಿ ಕಾಟ್ ಸ್ಕ್ವಯರ್ ತೀಟಾ ಅಂತ ಬರೆಯೋದು, ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ತೀಟಾ. ಇದನ್ನು ಈಚೆ ತಂದಾಗ ಮೈನಸ್ ಕೊಸೆಕ್ ಸ್ಕ್ವಯರ್ ತೀಟಾ ಆಗುತ್ತೆ. ಅರ್ಥ ಆಯ್ತಲ್ವ. ಈ ರೀತಿ ನೀವು ಫಾರ್ಮುಲಾನ, ಅಥವಾ ಕೊಸೆಕ್ ಸ್ಕ್ವಯರ್ ತೀಟಾ ಮೈನಸ್ ಕಾಟ್ ಸ್ಕ್ವಯರ್ ತೀಟಾ ಈಕ್ವಲ್ ಟು ಇನ್ನೊಂದು ಫಾರ್ಮುಲಾ ಹೆಂಗೆ ಮಾಡೋದು, ಕೊಸೆಕ್ ಸ್ಕ್ವಯರ್ ತೀಟಾ ಮೈನಸ್ ಇದನ್ನು ಆಚೆ ತಗೊಂಡು ಮೈನಸ್ ಕಾಟ್ ಸ್ಕ್ವಯರ್ ತೀಟಾ ಈಕ್ವಲ್ ಟು 1. ಈ ರೀತಿ ಒಂದು ಫಾರ್ಮುಲಾದಿಂದ 3 ಫಾರ್ಮುಲಾವನ್ನು ನಾವು ತರ್ಬೋದು. ಈಗ ಇಲ್ಲಿ ನನಗೆ ಕೊಸೆಕ್ ಸ್ಕ್ವಯರ್ ತೀಟಾ ಅಂತ ಕೊಟ್ಟಿದ್ದಾರೆ. ಆಗ ಕೊಸೆಕ್ ಸ್ಕ್ವಯರ್ ತೀಟಾ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಾನು ಏನು ಮಾಡ್ತೀನಿ, 1 ಪ್ಲಸ್ ಕಾಟ್ ಸ್ಕ್ವಯರ್ ತೀಟಾ ಅಂತ ಬರೀಲಾ, 1 ಪ್ಲಸ್ ಕಾಟ್ ಸ್ಕ್ವಯರ್ ತೀಟಾ ಅಂತ ಬರಿತೀನಿ. ಓಕೆನಾ. ಓಕೆ, ಈ ಫಾರ್ಮುಲಾನ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ತೀಟಾ ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ತೀಟಾ. ಅದೇ ಥರ 1 ಇಲ್ಲಿ ಇಟ್ಕೊಂಡಾಗ ಸೀಕೆಂಟ್ ಸ್ಕ್ವಯರ್ ತೀಟಾ ಇದನ್ನು ಈಚೆ ತಂದಾಗ ಮೈನಸ್ ಟ್ಯಾನ್ ಸ್ಕ್ವಯರ್ ತೀಟಾ ಅಂತ ಬರೀಬೋದು. ಅಥವಾ ಟ್ಯಾನ್ ಸ್ಕ್ವಯರ್ ತೀಟಾನ ಇಲ್ಲೇ ಬರ್ಕೊಂಡು ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ತೀಟಾ, ಈ ಪ್ಲಸ್ 1 ಈಚೆ ತಂದಾಗ -1 ಆಗುತ್ತೆ. ಒಂದೇ ಫಾರ್ಮುಲಾದಿಂದ ನಾವು ಈ ರೀತಿ ಎಲ್ಲ ಥರನೂ ನೀವು ಮಾಡಲಿಕ್ಕೆ ಗೊತ್ತಿರಬೇಕು. ಇಲ್ಲಿ ಸೀಕೆಂಟ್ ಸ್ಕ್ವಯರ್ ತೀಟಾ ಅಂತ ಕೇಳಿದ್ರೆ, ಸೀಕೆಂಟ್ ಸ್ಕ್ವಯರ್ ತೀಟಾ ಅಂತ ಹೇಳಿದ ಜಾಗದಲ್ಲಿ ನಾವೇನಂತ ಬರಿತೀನಿ, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ತೀಟಾ ಅಂತ ಬರಿತೀನಿ. ಓಕೆನಾ. ಟ್ಯಾನ್ ಸ್ಕ್ವಯರ್ ತೀಟಾ ಪ್ಲಸ್ 2 ಇಂಟು ಕಾಸ್ ಎ ಇಂಟು ಸೀಕೆಂಟ್ ಎ ಅಂತ ಹೇಳಿದ್ರೆ 1 ಬೈ ಕಾಸ್ ಎ ಅಂತ ಬರೀಲ. ಈಗ 1 ಬೈ ಕಾಸ್ ಎ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈಗ ಸೈನ್ ಎ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಈಗ ನಮಗೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಏನು ಸಿಗ್ತದೆ, 1 ಸಿಗ್ತದೆ. ಪ್ಲಸ್ ಇಲ್ಲಿ 1 ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ, 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಪ್ಲಸ್ ಇಲ್ಲಿ ಸೈನ್ ಎ ಕ್ಯಾನ್ಸಲ್ ಆಗಿ 2 ಮತ್ತು 1 ಇದೆ, 2 ಇಂಟು 1 2, ಆಗ 2 1 2, 2 1 2 ಪ್ಲಸ್ ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ತೀಟಾ, ಅದನ್ನು ಹಾಗೆ ಬರೀರಿ, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಬರೀಬೇಕು. ಇಲ್ಲೆಲ್ಲ ಎ ಇರೋದ್ರಿಂದ ನಾನು ಇದನ್ನು ಎ ಅಂತಲೇ ಬರೀಬೇಕು ಮಕ್ಕಳೇ. ಪ್ಲಸ್ ಇಲ್ಲಿ ಕಾಸ್ ಎ ಕ್ಯಾನ್ಸಲ್ ಆಗಿ 2 1 2 1 2. ಈಗ ನಂಬರ್ಸ್ನೆಲ್ಲ ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಎಲ್ಲೆಲ್ಲ ನಂಬರ್ ಇದೆ, 2 1 2 ಅಲ್ವಾ, 2 3 4 5 6 7 ಆಗುತ್ತೆ. 7 ಪ್ಲಸ್ ಇಲ್ಲಿ ಕಾಟ್ ಸ್ಕ್ವಯರ್ ಎ ಪ್ಲಸ್ ಇಲ್ಲಿ ಟ್ಯಾನ್ ಸ್ಕ್ವಯರ್ ಎ. ಓಕೆನಾ. ಇಲ್ಲಿ ಕೇಳಿದ್ರು ಅಷ್ಟೇ, 7 ಪ್ಲಸ್ ಕಾಟ್ ಸ್ಕ್ವಯರ್ ಎ
ಟ್ಯಾನ್ ಸ್ಕ್ವೇರ್ ಎ ಆಚೆ ಈಚೆ ಆಗಿದೆ ಅಂತ ಅಷ್ಟೇ. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರೆದಿದ್ದೀವಿ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈಗ ಇಲ್ಲಿಗೆ ಇದು ಉತ್ತರ. ಇದು ಫಾರ್ಮುಲಾ ಹೇಗೆ ಬಂದಿದ್ದು ಅಂತ ಹೇಳ್ಕೊಟ್ಟಿದ್ದೀನಿ. ಫಾರ್ಮುಲಾ ಹೇಗೆ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ಅಂತ ಹೇಳೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಒಂದು 5 ಸಲ ಬರೆದು ಕಲೀರಿ ಮಕ್ಕಳು. 2 ಫಾರ್ಮುಲಾನು ನಾನು ಹೇಗೆಲ್ಲ ಚೇಂಜ್ ಮಾಡ್ಬೋದು, ಇದು ಐಡೆಂಟಿಟೀಸಲ್ಲಿ ಒಂದು. ಇದನ್ನು ಕಲ್ತ್ಕೊಳ್ಳೇಬೇಕು. ಈ ನಿತ್ಯ ಸಮೀಕರಣಗಳಿದೆಯಲ್ವ, A+B² ಆ ಥರ ಸೂತ್ರಗಳಿದೆಯಲ್ವ, ಅದೇ ಥರದ ಸೂತ್ರ ಇದು ಸಹ. ಇದನ್ನು ಕಲ್ತಿರ್ಬೇಕು. ಓಕೆನಾ? ಈಗ ಇದು ಈಸಿಯಾಗಿ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಏನಿಲ್ಲ, ಫಸ್ಟು ನೀವೇನು ಮಾಡ್ತೀರಾ, ಫಸ್ಟು ಫಾರ್ಮುಲಾ sin A + cosec A² ಇರೋದ್ರಿಂದ ಅದನ್ನು ನಾವು A+B² ಫಾರ್ಮಲ್ಲಿ ಬರೆದ್ಬಿಟ್ಟು ಸೂತ್ರ ಹಚ್ಚೋದು. ಆಗ ನಮ್ಗೆ ಈ ರೀತಿ ಸಿಗುತ್ತೆ. ಇಲ್ಲಿ cos A + secant A ಏನು ಅದೇ ಥರ ಫಾರ್ಮುಲಾ A+B² ಅದನ್ನು ಹೀಗೆ ಬರಿತೀರಾ. ಆಮೇಲೆ ನಾವು ಇಲ್ಲಿಂದ sin ಸ್ಕ್ವೇರ್ ಮತ್ತು ಇಲ್ಲಿ cos ಸ್ಕ್ವೇರ್ನ ಜೊತೆಗೆ ಬರ್ಕೊಳ್ತೀವಿ. sin ಸ್ಕ್ವೇರ್ A + cos ಸ್ಕ್ವೇರ್ A ಅಂತ. ಪ್ಲಸ್ ಈ cosec ಸ್ಕ್ವೇರ್ A ಅಂತ ಹೇಳಿದ್ರೆ 1 + cot ಸ್ಕ್ವೇರ್ A. ಅದನ್ನು ಕಲ್ತಿರ್ಬೇಕು ನೀವು. ಆ ಫಾರ್ಮುಲಾ ಹೇಗೆ ಚೇಂಜ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿರಬೇಕು. ಆಗ 1 + cot ಸ್ಕ್ವೇರ್ A ಅಂತ ಬರೀತೀರಾ. ಇಲ್ಲಿ 2 sin A ಇಂಟು cosec ಅಂತ ಹೇಳಿದ್ರೆ 1/sin A ಅಂತ ಹಾಕ್ತೀರಾ. ಪ್ಲಸ್ ಇದನ್ನು ಆಲ್ರೆಡಿ ತೊಗೊಂಡೋಗಿದ್ದೀರಾ ಆಚೆಗೆ. ಇಲ್ಲಿ secant ಸ್ಕ್ವೇರ್ A ಉಳ್ಕೊಳ್ತೀವಿ. secant ಸ್ಕ್ವೇರ್ A ಅಂತ ಹೇಳಿದ್ರೆ 1 + tan ಸ್ಕ್ವೇರ್ A ಪ್ಲಸ್ 2 × cos A ಇಂಟು secant ಅಂತಂದರೆ 1/cos. cos A ಕ್ಯಾನ್ಸಲ್ ಆಗಿ ನಮಗೆ sin ಸ್ಕ್ವೇರ್ A + cos ಸ್ಕ್ವೇರ್ A ಅಂತ ಹೇಳಿದ್ರೆ 1, ಇಲ್ಲಿರೋ 1 ಇಲ್ಲಿ ಬರ್ತೀನಿ, cot ಸ್ಕ್ವೇರ್ A ಇಲ್ಲಿ ಬರ್ತೀನಿ, ಇಲ್ಲಿ ಇದು ಕ್ಯಾನ್ಸಲ್ ಆಗಿ 2 ಮತ್ತು 1 ಏನು ಮಾಡಬೇಕು, ಗುಣಿಸಬೇಕು. 2 1s ಎಷ್ಟಾಗುತ್ತೆ, 2 1 2 ಆಗುತ್ತೆ. ಅದನ್ನು ಬರ್ದಿದ್ದೀನಿ. ಪ್ಲಸ್ ಇಲ್ಲಿರೋ 1 ಹೀಗೆ ಬರ್ತೀನಿ, ಪ್ಲಸ್ tan ಸ್ಕ್ವೇರ್ A ಪ್ಲಸ್ ಇಲ್ಲಿ ಇದು ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದು 2, ಅದನ್ನು ಬರ್ತೀನಿ. ಆಗ ನಂಬರ್ಸ್ನೆಲ್ಲ ಆ್ಯಡ್ ಮಾಡಿದಾಗ ನನಗೆ ಎಷ್ಟು ಸಿಗ್ತದೆ, 7 ಸಿಗ್ತದೆ. 7 ಪ್ಲಸ್ ಇಲ್ಲಿ cot ಸ್ಕ್ವೇರ್ A ಅದನ್ನು ಹಾಗೆ ಬರಿತೀನಿ, tan ಸ್ಕ್ವೇರ್ A ಹಾಗೆ ಬರಿತೀನಿ. ಆಗ ಇದು ಬಂತು. ಏನು ಕೇಳಿದಾರೆ ಪ್ರಶ್ನೆ ಅದು ಬಂತು. ನೆಕ್ಸ್ಟ್ ಇದರಲ್ಲಿ ಇರುವಂಥ ಇನ್ನೊಂದು ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ವ್ಯಾಲ್ಯೂ ಹಾಕಬೇಕು. ಈಗ ನಿಮಗೆ ಇದರಲ್ಲಿ ವ್ಯಾಲ್ಯೂ ಗೊತ್ತಿರಬೇಕು ಮಕ್ಕಳೇ. ನೀವು ಫಸ್ಟ್ ಚಾಪ್ಟರಲ್ಲೇ ಮಾಡುವಾಗಲೇ ನೀವೆಲ್ಲ ಕಲ್ತಿದ್ದೀರಾ ಅಂತ ತಿಳ್ಕೊ. ಫಸ್ಟ್ ಕ್ವಶನ್ ಮಾಡಿದ್ವಲ್ಲ, ಆಗಲೇ ನೀವು ಇದನ್ನು ಪರ್ಫೆಕ್ಟಾಗಿ ಕಲ್ತಿರ್ತೀರಾ ಅಂತ ತಿಳ್ಕೊಳ್ತೀನಿ. ಈಗ tan 60 ನಮಗೆ 60 tan 30 ನಮಗೆ ತುಂಬ ಪ್ರಾಬ್ಲಮ್ಸಲ್ಲಿ ಬರ್ತದೆ ಅಲ್ವಾ. ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್, ತ್ರಿಕೋನಮಿತಿಯ ಅನ್ವಯಗಳು ಪಾಠದ ಕ್ವಶನ್ಸ್ ಬರ್ತದಲ್ವ. 2 ಗೋಪುರಗಳಿರ್ತದೆ. ಒಂದು ಗೋಪುರದ ಮೇಲಿನಿಂದ ಇದು ಏನು ಕಟ್ಟಡದ ತುದಿಯವರೆಗೆ ಆ ಥರದ ಲೆಕ್ಕಗಳಿದೆಯಲ್ಲ. ಮತ್ತು ಗಾಳಿಪಟ ಆರ್ತಾ ಇರ್ತದೆ. ಅದರಲ್ಲೆಲ್ಲ ಸಾಧಾರಣ ನಮಗೆ tan 60 ಬೆಲೆ, tan 30 ಬೆಲೆ ಬರ್ತಾ ಇರ್ತದೆ. ಆಗ ನಿಮಗೆ ಇದು ಬೈಹ್ಯಾಟ್ ಆಗಿರಬೇಕು. tan 60 ಅಂತ ಹೇಳಿದಾಗ √3 ಅಂತ ಹೇಳೋದು ಗೊತ್ತಿರುತ್ತೆ. ಈಗ cot 60 ಅಂತ ಹೇಳಿದಾಗ ಇದ್ರದ್ದು ಟ್ಯಾನ್ದು ರೆಸಿಪ್ರೋಕಲ್ ಉಲ್ಟಾ ಬರೀಬೇಕು. tan 60 ಅಂತ ಹೇಳಿದ್ರೆ ನಿಮಗೆ √3 ಅಂತ ಹೇಳಿದ್ರೆ, cot 60 ಅಂತ ಹೇಳಿದಾಗ ಅದ್ರದ್ದು ರೆಸಿಪ್ರೋಕಲ್ ಅಂದರೆ 1/√3 ಆಗುತ್ತೆ. ಆಗ ಅದನ್ನು 1/√3 ಅಂತ ಬರೀತೀರ. ಇಲ್ಲಿ ಪ್ಲಸ್ secant 60 ಅಂತ ಹೇಳಿದ್ರೆ 2 ಇಂಟು sin 90 ಅಂತ ಹೇಳಿದ್ರೆ 1, ಓಕೆನಾ. ಮೈನಸ್ 1/ ಇಲ್ಲಿ cos 45 ಅಂತ, cos 45 sin 45ಕ್ಕೂ 2ಕ್ಕೂ ಸೇಮ್ ಬೆಲೆ. ಸ್ಕ್ವಯರ್ ಇರೋದ್ರಿಂದ ನಾವೇನು ಮಾಡಬೇಕು, ಬ್ರ್ಯಾಕೆಟ್ ಹಾಕಿ ಸ್ಕ್ವಯರ್ ಅಂತ ಹಾಕಬೇಕು, ಓಕೆನಾ. ಈಗ √3 ಇಂಟು ಇದು ಮೇಲೆಗೆ ಬರ್ತದೆ, √3/1 ಪ್ಲಸ್ ಈಗ 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈಗ ನೋಡಿ 2 2 1 2 2 ಮತ್ತು 2 ಕ್ಯಾನ್ಸಲ್ ಆಗಿ 1 ಉಳ್ಕೊಳ್ಳುತ್ತೆ. ಮೈನಸ್ 1/√2 ಹೋಲ್ ಸ್ಕ್ವಯರ್ ಆಗೋತ್ತಿಗೆ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಇದು ಮೇಲಕ್ಕೆ ಹೋಗುತ್ತೆ ಮಕ್ಕಳೇ. ಆಗ √3 ಇಂಟು √3 ಏನಾಗುತ್ತೆ, √3 ಹೋಲ್ ಸ್ಕ್ವಯರ್. ಈಗ ಸ್ಕ್ವಯರ್ ಮತ್ತು ರೂಟ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಪ್ಲಸ್ ಇಲ್ಲಿ 1 ಅಲ್ವಾ, 2 1 ಮೈನಸ್ ಇದು ಮೇಲೆಗೆ ಬಂತು ಅಂತ ಹೇಳಿದಾಗ ಎಷ್ಟಾಗುತ್ತೆ, 2 ಆಗುತ್ತೆ. ಓಕೆ, 1/1 ಇಂಟು 2/1 ಅಂತ ಹೇಳಿದರೆ ಅರ್ಥ 2 1 2 2/1 ಅಂತ ಹೇಳಿದ್ರೆ 2 ಅಲ್ವಾ, ಅದನ್ನೇ ಬರ್ತಿದ್ದೀನಿ. ಈಗ ಇಲ್ಲಿ 3 ಕ್ಯಾನ್ಸಲ್ ಆಗಿದೆ. 3 + 1 ಎಷ್ಟಾಯಿತು, 4 ಆಯಿತು ಅಲ್ವಾ. 4ರಿಂದ 2 ಮೈನಸ್ ಮಾಡಿ ಎಷ್ಟು ಆನ್ಸರ್ ಉಳಿತು, 2 ಆನ್ಸರ್ ಉಳಿತು. ಈಸಿ ಇದೆಯಲ್ವಾ.